ಸರ್ ನಂಗೆ ಮಗ್ಗ ಅಂತ ಬಂದಾಗ್ಲೇ ನಿಮ್ಮದೇ ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದಿದ್ದು ಫಸ್ಟ್ ಟೈಮ್ ನೋಡಿದಾಗ ಭಾಳ ಆಶ್ಚರ್ಯ. ಈ ಇಷ್ಟುದ್ದ ಒಂದು ಪೆನ್ಸಿಲ್ ಥರ ದಪ್ಪ ಪೆನ್ಸಿಲ್ ಥರ ಇರೋದ್ರಲ್ಲಿ ಜರಿ ಸುತ್ಕೊಂಡಿರ್ತೀರಾ, ಈ ಕಡೆಯಿಂದ ಕೆಳಗಡೆ ಹಾಕ್ತೀರಾ, ಮೇಲಿಂದ ಎಳಿತೀರಾ. ನಮ್ಮಂಥ ಬೆಂಗಳೂರಿನಲ್ಲೇ ಹುಟ್ಟಿರೋ ಹೆಣ್ಮಕ್ಳಿಗಂತೂ ಬರೀ ಸೀರೆ ಬಾಕ್ಸಿಂದ ನೋಡಿ ಅಭ್ಯಾಸನೇ ಹೊರತು ಹಿಂಗೆಲ್ಲ ಆಗತ್ತಾ ಅಂತ. ಫಸ್ಟ್ ಈ ಮಗ್ಗದಲ್ಲಿ ಏನೇನು ಆಗತ್ತೆ ಹೇಳ್ತೀರಾ ಮೇಡಮ್? ರೇಷ್ಮೆ ಮಗ್ಗದಲ್ಲಿ 2 ಥರ ಇರುತ್ತೆ ಮೇಡಮ್. ರೇಷ್ಮೆದ್ರಲ್ಲಿ ಒಂದು ಕಾಂಟ್ರಾಸ್ಟ್ ಕುಟ್ಟುವಲ್ಲಿ ಮಾಡೋದು, ಇನ್ನೊಂದು ಬಂದು ಸೆಲ್ಫ್ ಕಾಂಟ್ರಾಸ್ಟಲ್ಲಿ ಮಾಡೋದು. ಅಂದರೆ ನೋಡೋದಕ್ಕೆ ಬಾರ್ಡರ್ ಕಲರು ಬಾಡಿ ಕಲರು ಬೇರೆ ಬೇರೆ ಥರ ಕಾಣ್ತಾ ಇರುತ್ತೆ ಮೇಡಮ್, ಆದರೆ ಅದು ಸೆಲ್ಫ್ ಕಲರ್ ಇರುತ್ತೆ, ಕಾಂಟ್ರಾಸ್ಟ್ ಕುಟ್ಟುವಲ್ಲಿ ಮಾಡಿರಲ್ಲ. 3 ಲಾಳಿ ಬಳಸಿ ನಯ್ಯೋಂಥ ಸೀರೆ ಇದೆ ನೋಡಿ ಮೇಡಮ್. ಈ ಸೀರೆ ತಯಾರು ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಮೇಡಮ್. ಲಾಳಿ ಅಂದರೆ ನೀವೀಗ ಹೇಳಿದ್ರಲ್ಲ ಮೇಡಮ್, ರೇಷ್ಮೆನ ಕಂಡಿಗೆನ ಬಳಸಿ ನಯ್ಯೋಂಥದ್ದು ಈ ವಿವರ್ ಕೈಯಲ್ಲಿ ಒಸಿತಿರ್ತಾರೆ ನೋಡಿ ಮೇಡಮ್, ಅದನ್ನು ಲಾಳಿ ಅಂತ ಕರೀತಾರೆ. ಈ ದೊಡ್ಡ ಮಷೀನ್ ಇರುತ್ತೆ ಅದು ಅಲ್ಲ, ಆ ಮಿಷಿನ್ ನೀವು ಹೇಳ್ತಿರೋದು, ಆ ಮಿಷಿನ್ ಎಲ್ಲ ಪವರ್ ಲೂಮರ್ ಇರುತ್ತೆ. ಹ್ಯಾಂಡ್ಲೂಮಲ್ಲೆಲ್ಲ ಆ ಥರ ಇರೋಲ್ಲ ಮೇಡಮ್. ಹ್ಯಾಂಡ್ಲೂಮಲ್ಲಿ ಕುಣಿಯಲ್ಲಿ ಕುಂತಾಗ ವೀವರ್ ಕೈಯಲ್ಲಿ ಒಸಿಯೋವಂಥದ್ದು ಇದೆ ನೋಡಿ ಮೇಡಮ್, ಅದನ್ನು ಲಾಳಿ ಅಂತ ಕರೀತಾರೆ. ಆ ಲಾಳಿ 3 ಲಾಳಿ ಬಳಸಿ ಕೈಯಲ್ಲೇ ನಯ್ಯೋದನ್ನ ಕಾಂಟ್ರಾಸ್ಟ್ ಕುಟ್ಟುವಲ್ಲಿ ಮಾಡ್ತಾರೆ ಮೇಡಮ್. ಅದು ತಯಾರು ಮಾಡೋದ್ರಲ್ಲಿ ಮೊಳಕಾಲ್ಮೂರು ತುಂಬ ಫೇಮಸ್ ಇದೆ ಮೇಡಮ್. ಕುಟ್ಟುವಳ್ಳಿ ಅಂದರೆ ಕುಟ್ಟು ಅಂತಂದರೆ ಬಾರ್ಡರ್ ಬೇರೆ ಕಲರು ಬಾಡಿ ಬೇರೆ ಕಲರ್ನ ಬೇರೆ ಬೇರೆ ಮಾಡುವಂಥದ್ದು ಕೆಲಸ ಮೇಡಮ್. ಅದು ಆ ಕೆಲಸ ತುಂಬ ಜಾಸ್ತಿ ಮೊಳಕಾಲ್ಮೂರಲ್ಲಿ ತಯಾರು ಮಾಡ್ತಾರೆ ಮೇಡಮ್. ಆ ಸೀರೆಗಳು ನಮ್ಮಲ್ಲಿ ಜಾಸ್ತಿ ತಯಾರಾಗುತ್ತೆ. ಇನ್ನೊಂದು ಬರುತ್ತೆ ಮೇಡಮ್, ಸೆಲ್ಫ್ ಕಾಂಟ್ರಾಸ್ಟ್ ಬರುತ್ತೆ. ಅದು ನೋಡೋಕೆ ಹಂಗೆ ಕಾಣುತ್ತೆ, ಬಟ್ ವಾರದಲ್ಲಿ 2 ಸೀರೆ ಆಗಿಬಿಡುತ್ತೆ. ಅದು ನೋಡೋದಕ್ಕೆ ಆ ಥರ ಕಾಣ್ತಾ ಇರುತ್ತೆ ಮೇಡಮ್, ಬಟ್ ಆ ಪರ್ಟಿಕ್ಯುಲರ್ ಕಲರ್ ಬರೋಲ್ಲ ಅದರಲ್ಲಿ. ಸೊ ನೋಡೋಕೆ ಮಾತ್ರ 2 ಥರ ಕಾಂಟ್ರಾಸ್ಟ್ ಇರುತ್ತೆ. ಸೆಲ್ಫ್ ಕಾಂಟ್ರಾಸ್ಟ್ ಒಂದು, ಕಾಂಟ್ರಾಸ್ಟ್ ಕುಟ್ಟು ಸೀರೆ ಒಂದು ಇರುತ್ತೆ ಮೇಡಮ್. ಈ 2 ತಯಾರು ಮಾಡೋದ್ರಲ್ಲಿ ಒಂದು ಸೀರೆ ಟೈಮ್ ಜಾಸ್ತಿ ತೊಗೊಳುತ್ತೆ ಮೇಡಮ್. ಸೊ ನನಗೊಂದು ವಿಷಯ ಹೇಳಿ, ಒಂದು ಸೀರೆ ತಯಾರು ಮಾಡಬೇಕಂದ್ರೆ ಹ್ಯಾಂಡ್ಲೂಮ್ ಮೂಲಕ ಎಷ್ಟು ದಿವಸ ಆಗುತ್ತೆ ಮೇಡಮ್? ಕಡಿಮೆ ಅಂತಂದ್ರೂ ಕೂಡ ಕಾಂಟ್ರಾಸ್ಟ್ ಕುಟ್ಟುವಲ್ಲಿ ಒಳ್ಳೆ ಕ್ವಾಲಿಟಿ ಸೀರೆ ತಯಾರು ಮಾಡೋದಕ್ಕೆ ಈಗ ಮಿನಿಮಮ್ 10 ಡೇಸ್ ಟೈಮ್ ಬೇಕು ಮೇಡಮ್. ಒಂದು ಸೀರೆ ಕಾಂಟ್ರಾಸ್ಟ್ ಕುಟ್ಟುವಲ್ಲಿ. ಈ ಒಳ್ಳೆ ಕ್ವಾಲಿಟಿ ಅಂದರೆ ಏನು? ಅಂದರೆ ಮೇಡಮ್, ಈಗ ಕೆಲವು ಸೀರೆ ಕಾಂಟ್ರಾಸ್ಟ್ ಕುಟ್ಟುವಲ್ಲಿ ಆ ಟರ್ನಿಂಗ್ ಬಾರ್ಡರ್ ಟರ್ನಿಂಗ್ ಮಾಡ್ಕೊಂಡು ನಯ್ಯೋಂಥ ಸೀರೆಗಳಿದೆ ಮೇಡಮ್. ಪ್ರತಿದಿನ ಕಡಿಮೆ ಅಂದರೂ ಕೂಡ ಒಂದು 30 ಇಂಚ್ ಬಟ್ಟೆ ತಯಾರು ಮಾಡ್ಬೋದು ಮೇಡಮ್. ಅದನ್ನು ಒಂದು ದಿನ 10 ಅವರ್ ಕೆಲಸ ಮಾಡಿದ್ರೆ. ಬಾರ್ಡರ್ ಟರ್ನಿಂಗ್ ಅಂದರೆ ಇದೆ 3 ಲಾಳಿ ಬಳಸಿ, ಲಾಳಿಯಲ್ಲಿ ಬಾರ್ಡ್ರನ್ನ ತಿರುವಂಥದ್ದು ಇರುತ್ತೆ ಮೇಡಮ್. ಅದೆಲ್ಲ ತುಂಬ ಟೈಮ್ ತೊಗೊಳುತ್ತೆ ಕೆಲಸ ಮಾಡೋದಕ್ಕೆ. ಈ ಕೆಲವು ಸೆಲ್ಫ್ ಕಾಂಟ್ರಾಸ್ಟ್ ಬರುತ್ತೆ, ಅದೆಲ್ಲ 3-4 ಡೇಸ್ಗೆ ಒಂದು ಸೀರೆ ಆಗುತ್ತೆ ಮೇಡಮ್. ಈಗ ಪವರ್ ಲೂಮ್ ಬಂದಮೇಲೆ ದಿನ ಒಂದೊಂದು ಸೀರೆ ಬಂದ್ಬಿಡುತ್ತೆ ಮೇಡಮ್ ಪವರ್ ಲೂಮಲ್ಲಿ. ಹೌದಾ? ಬಟ್ ಕ್ವಾಲಿಟಿ ವೈಸ್ ಹ್ಯಾಂಡ್ಲೂಮ್ಗೂ ಡಿಫ್ರೆನ್ಸ್ ಏನು ಸರ್? ಮೇಡಮ್, ಪವರ್ ಲೂಮ್ಗೂ ಹ್ಯಾಂಡ್ಲೂಮ್ಗೂ ಡಿಫ್ರೆನ್ಸ್ ಏನು ಅಂತಂದರೆ, ಬಟ್ಟೆ ತಿಕ್ನೆಸ್ಸು ಇಷ್ಟು ಬರೋಲ್ಲ ಮೇಡಮ್. ಅಂದರೆ ಹ್ಯಾಂಡ್ಲೂಮಲ್ಲಿ ಬಂದಷ್ಟು ತಿಕ್ನೆಸ್ ಪವರ್ ಲೂಮಲ್ಲಿ ಬರೋಲ್ಲ. ಬಟ್ ಪವರ್ ಲೂಮ್ ಕ್ವಾಲಿಟಿಗೆ ಸೀರೆ ನೋಡಿದ ಹ್ಯಾಂಡ್ಲೂಮ್ ತೊಗೊಳ್ಳೋಂಥವ್ರಿಗೆ ಪವರ್ ಲೂಮ್ ನೋಡಿದ ತಕ್ಷಣ ಕಂಡುಹಿಡಿತಾರೆ ಮೇಡಮ್. ಕೆಲವರು 5,000 ರೂಪಾಯಲ್ಲೇ ಬೆಸ್ಟ್ ಕ್ವಾಲಿಟಿ ಸೀರೆ ಬೇಕು ನಮಗೆ, ರೇಷ್ಮೆ ಸೀರೆ 5-6 ಸಾವಿರ ರೂಪಾಯಿಗೆ ಬಂದುಬಿಡುತ್ತೆ ಅಂತ ಹೇಳ್ತಿರ್ತಾರೆ ಮೇಡಮ್. ಆಗೇನಾಗುತ್ತೆ ಅಂದರೆ ಪವರ್ ಲೂಮ್ಗೆ ಹೋಗಲೇಬೇಕಾಗುತ್ತೆ ಮೇಡಮ್. ಪವರ್ ಲೂಮಲ್ಲೇ ರೇಷ್ಮೆ ಸೀರೆ ಈಗಿರೋ ಬೆಲೆಗೆ ಜಸ್ಟ್ ಪ್ಲೈನ್ ಸೀರೆ ಕೂಡ 5,000 ರೂಪಾಯಿ ಮೇಲೆ ಆಗುತ್ತೆ ಮೇಡಮ್. ಬರೀ ಪ್ಲೈನ್ ಏನೂ ಇಲ್ಲ ಅದರಲ್ಲಿ, ಪ್ಲೈನ್ ಅಂದರೂ ಕೂಡ ಇವತ್ತು ರೇಷ್ಮೆ ಬೆಲೆ 6,000 ದಾಟಿದೆ ಮೇಡಮ್. ಹಂಗಾಗಿ ನೀವು ಜಸ್ಟ್ ಪ್ಲೈನ್ ಇದ್ದರೂ ಕೂಡ 5,000 ಮೇಲೆ ಆಗುತ್ತೆ. ಸೊ ಇಲ್ಲಿವರೆಗೂ ನನಗೆ ಅರ್ಥ ಆಗಿರೋದು, ಹ್ಯಾಂಡ್ಲೂಮು ಮತ್ತು ಪವರ್ ಲೂಮ್ ಅಂತ ಬಂದರೆ ಹ್ಯಾಂಡ್ಲೂಮ್ ಸೀರೆಗಳು ತಿಕ್ಕಾಗಿರುತ್ತೆ. ಈ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಇಂಥವ್ರ ಸೀರೆಗಳೆಲ್ಲ ಇನ್ನೂ ಸ್ವಲ್ಪ ಮುಟ್ಟಿದ್ರೆ ಗಟ್ಟಿ ಇರೋದು, ಇದೇ ಡಿಫ್ರೆನ್ಸ್. ಪವರ್ ಲೂಮ್ ಅಂತ ಬಂದರೆ ತೆಳ್ಳು ಆಗುತ್ತೆ. ಯಾಕೆ ಅದು ಆ್ಯಕ್ಚುಲಿ ಪವರ್ ಲೂಮ್ ಅಂದರೆ ತೆಳ್ಳು ಆಗುತ್ತೆ? ಅಲ್ಲ, ಪವರ್ ಲೂಮ್ ಅಂದರೆ ಏನಾಗುತ್ತೆ ಅಂದರೆ ಮೇಡಮ್, ಈಗ ಸಿಂಗಲ್ ಥ್ರೆಡ್ಡಲ್ಲೇ ವೀವ್ ನಡೆಯುತ್ತೆ ಮೇಡಮ್ ಪವರ್ ಲೂಮಲ್ಲಿ. ಈಗೆಲ್ಲ ಡಬಲ್ ಥ್ರೆಡ್ಡಲ್ಲಿ ಕೂಡ ಮಾಡ್ತಾರೆ ಮೇಡಮ್, ಈಗ ಕೂಡ ಮಾಡ್ತಿದ್ದಾರೆ. ಬಟ್ ಏನೇ ಆದರೂ ಎಷ್ಟು ಮಾಡಿದ್ರು ಕೂಡ ಬಟ್ ಈ ಹ್ಯಾಂಡ್ಲೂಮ್ ಕ್ವಾಲಿಟಿ ಮಾಡೋದಕ್ಕೆ ಅದರಲ್ಲಿ ಆ ಫೀಲ್ ಬರೋಲ್ಲ ಮೇಡಮ್ ಸೀರೆ. ಹ್ಯಾಂಡ್ಲೂಮಲ್ಲಿ ಅಂದರೆ ಅದು ಎರಡೇನಾ? ಅಲ್ಲ, ಹ್ಯಾಂಡ್ಲೂಮ್ ಥ್ರೆಡ್ ಎಲ್ಲ ಈಗ ಬಳಸ್ತಾ ಇದ್ದಾರೆ ಮೇಡಮ್ ಪವರ್ ಲೂಮಲ್ಲಿ ಕೂಡ. ಅದು ಬಳಸಿದ್ರು ಕೂಡ ಇದು ಸೀರೆ ನೈಬೇಕಾದ್ರೇ ಪಾಲಿಶ್ ಆಗಿಬಿಡುತ್ತೆ ಮೇಡಮ್, ಯಾವುದು ಹ್ಯಾಂಡ್ಲೂಮ್ದು. ಬಟ್ ಪವರ್ ಲೂಮ್ದು ಬಂದು ಸೀರೆ ರೆಡಿ ಆದಮೇಲೆ ಪಾಲಿಶ್ಗೆ ಹೋಗ್ಬೇಕು ಮೇಡಮ್ ಸೀರೆ. ಅದು ಸೀರೆ ಅದೇ ಥರ ರೆಡಿ ಆಗಿಬಿಡುತ್ತೆ ಫಾಸ್ಟಾಗಿ. ಬಟ್ ಕ್ವಾಲಿಟಿ ನೋಡಿದ ತಕ್ಷಣ ಕಂಡುಹಿಡಿತಾರೆ ಮೇಡಮ್ ಕಸ್ಟಮರ್. ತುಂಬ ರೇಷ್ಮೆ ಸೀರೆ ಉಡೋಂಥವ್ರು ಪವರ್ ಲೂಮು ಹ್ಯಾಂಡ್ಲೂಮ್ನ ಕೈಯಲ್ಲಿ ನೋಡಿ ಇಟ್ಕೊಂಡ ತಕ್ಷಣ ಕಂಡುಹಿಡಿತಾರೆ ಮೇಡಮ್. ಸೊ ಈಗ ನನ್ನಂಥ ಎಷ್ಟೋ ಮಹಿಳೆಯರು ನೋಡ್ತಾ ಇದ್ದಾರೆ, ಪವರ್ ಲೂಮ್ಗೂ ಹ್ಯಾಂಡ್ಲೂಮ್ಗೂ ಡಿಫ್ರೆನ್ಸ್ ಕಂಡುಹಿಡಿಬೇಕಂದ್ರೆ 3 ಇಲ್ಲ 5 ಟಿಪ್ ಕೊಡ್ತೀರಾ? ಈಗ ಬರ್ತಿರೋಂಥ ಪವರ್ ಲೂಮ್ ಹ್ಯಾಂಡ್ಲೂಮ್ನ ಕಂಡುಹಿಡಿಯೋದು ತುಂಬ ಕಷ್ಟ ಮೇಡಮ್. ಯಾಕಂದರೆ ಎಲ್ಲರಿಗೂ ಅದನ್ನು ನೋಡಿದ ತಕ್ಷಣ ಕಂಡುಹಿಡಿಯೋಕೆ ಆಗೋದೇ ಇಲ್ಲ. ಆದರೂ 1-2 ಎಳೆ. ಬಟ್ ಕೆಲವು ಏನಾಗುತ್ತೆ ಅಂತಂದರೆ ಮೇಡಮ್, ಪವರ್ ಲೂಮಲ್ಲಿ ಈಗ ಅಷ್ಟು ಚೇಂಜ್ ಆಗಿಬಿಟ್ಟಿದೆ ಮೇಡಮ್. ಬಟ್ ಕೆಲವೊಂದು ಸರಿ ನಾನು ಇಷ್ಟೆಲ್ಲ ನನಗೆ ಅನುಭವ ಇದ್ದರೂ ಕೂಡ ನನಗೆ ಕಂಡುಹಿಡಿಯೋಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಬಟ್ ತುಂಬ ನಂಬಿಕೆ ಇರೋಂಥ ಶಾಪಲ್ಲಿ ತೊಗೋಬೇಕು. ಎಲ್ಲಿ ಪ್ರಾಂಪ್ಟಾಗಿ ಹೇಳಿ ಕೊಡ್ತಾರೋ ಅಂಥ ಶಾಪ್ಗೆ ವಿಸಿಟ್ ಮಾಡೋದು ಉತ್ತಮ ಮೇಡಮ್.